ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭುವನ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಸಖತ್ತಾಗಿ ಇದ್ದೀನಿ. ಎಲ್ಲರೂ ಕೂಡ ದರ್ಶು ರಿಸೆಪ್ಷನ್ನು ಮತ್ತು ದರ್ಶು ಮದುವೆ ವ್ಲಾಗ್ನ ತುಂಬ ಇಷ್ಟಪಟ್ಟು ತಮ್ಮ ತಮ್ಮ ಸಜೆಷನ್ನ ಕೊಟ್ಟಿದ್ದೀರಾ. ಎಲ್ಲರೂ ದರ್ಶುಗೆ ವಿಶ್ ಮಾಡಿದ್ದೀರಾ. ಸೊ ಅದರಿಂದ ಎಲ್ಲರೂ ಖುಷಿಯಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ ದರ್ಶು ಅಣ್ಣ ಮತ್ತು ಯೋಗಿತಾ ಅವರು ಇಬ್ಬರೂ ನಮ್ಮ ಮನೆಗೆ ಬರ್ತಾಯಿದ್ದಾರೆ ಅಂತ. ಅಂದರೆ ಎಲ್ಲಿ ಅವರು ಮುಂದೆ ಇನ್ನು ಕಂಟಿನ್ಯೂ ಇರಬೇಕಲ್ಲ ಆ ಮನೆಗೆ ಬಂದು ಅಮ್ಮ ಮತ್ತು ಅಪ್ಪನ ಫೋಟೋಗೆ ದೀಪ ಹಚ್ಚಿ ಮನೆ ದೀಪ ಹಚ್ಚಿ ನೆಕ್ಸ್ಟು ಅಲ್ಲಿಂದ ಊರಿಗೆ ಹೋಗಿ ಬೀಗ್ರೂಟ ಇರುತ್ತೆ. ಸೊ ಅದರದ್ದು ವ್ಲಾಗ್ ಇವತ್ತು ಕಂಟಿನ್ಯೂ ಇರುತ್ತೆ. ನಿನ್ನೆ ಏನಾಯಿತು ಅಂತಂದರೆ ಮದುವೆ ಎಲ್ಲ ಆಗ್ತಿದ್ದಂಗೆ ದರ್ಶು ಅಣ್ಣ ಮತ್ತು ಯೋಗಿತಾ ಅವ್ರನ್ನ ಇಬ್ಬರೂ ಹೆಣ್ಣಿನ ಮನೆ ಕಳಿಸ್ಕೊಟ್ವಿ. ಇವತ್ತು ಅವರಿಬ್ಬರನ್ನು ಇಲ್ಲಿಗೆ ವಾಪಸ್ಸು ಕರ್ಕೊಂಬರ್ಬೇಕಿತ್ತು ರಂಗನಹಳ್ಳಿಗೆ. ಅದಕ್ಕೇ ದೊಡ್ಡವರೆಲ್ಲ ಇದ್ದವರು ಎಲ್ಲ ತುಂಬ ಕೆಲಸ ಮಾಡಿ ಎಲ್ಲರೂ ಇನ್ನೂ ಹಾಗೆ ಕೆಲಸ ಮಾಡ್ತಾಯಿದ್ರು. ಅಂದರೆ ಬೀಗ್ರೂಟದ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ರು. ನಾವು ಎಲ್ಲ ಏನು ಮಾಡಿದ್ವಿ ಅಂತಂದರೆ ದೊಡ್ಡವರೆಲ್ಲ ಇದ್ದವರು ಹೋಗಿ ನೀವು ಶಿಲ್ಪಕ್ಕ ಚಾಂದಿನಿ ಅಕ್ಕ ಹೋಗ್ಬಿಟ್ಟು ಕರ್ಕೊಂಬನ್ನಿ 3 ಜನ ಹೋಗಿ. ಅಲ್ಲಿ ಗಗನ್ ಇದ್ದಾನೆ, ಯಶು ಇದ್ದಾನೆ ಮತ್ತು ರೋಹನ್ ಇರ್ತಾನೆ. ಸೊ ಒಂದು 5-6 ಜನ ಆಗ್ತೀರ, ಹೋಗಿ ಕರ್ಕೊಂಬನ್ನಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬರ್ತಿದ್ದಂಗೆ ಸ್ವಲ್ಪ ಊಟ ಮಾಡಿ ಅಂತ ಹೇಳಿ ಇಬ್ಬರು ಎಲ್ಲರಿಗೂ ಊಟ ಕೊಟ್ಟರು. ಊಟ ಎಲ್ಲ ಮುಗಿಸ್ಕೊತಿದ್ದಂಗೆ ಚಾಂದಿನಿ ಅಕ್ಕ ಮತ್ತು ಶಿಲ್ಪಕ್ಕ ಇಬ್ರಿಗೂ ಅರ್ಶಿನ ಕುಂಕುಮ ಕೊಟ್ಟರು. ಅದಾಗ್ತಿದ್ದಂಗೆ ನೆಕ್ಸ್ಟು ದರ್ಶು ಮತ್ತು ಅವರಿಗೆ ಯೋಗಿತಾ ಅವ್ರಿಗೆ ಇಬ್ರಿಗೂ ಮಡ್ಲಕ್ಕಿ ಹಾಕ್ತೀವಿ ಅಂತ ಹೇಳಿ ಮಡ್ಲಕ್ಕಿನ ರೆಡಿ ಮಾಡ್ಕೊತಾಯಿದ್ರು. ಇಲ್ಲೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಲ್ಲೇ ದರ್ಶು ಏನು ಮಾಡ್ಯಾನೆ, ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ರೋಹನಿಗೆ, ಇಲ್ಲ ಮನೆ ಹತ್ರ ಬರ್ತೀವಿ, ಮನೆ ಹತ್ರ ಬಂದು ಪೂಜೆ ಮಾಡಿ ಆಮೇಲೆ ರಂಗನಹಳ್ಳಿಗೆ ಹೊರಡೋಣ ಅಂತ ಹೇಳಿದ್ನಂತೆ. ಸೊ ಅದಕ್ಕೇ ರೋಹನ್ ಇದ್ದವನು ನಾನು ಬೆಳಗ್ಗೆ ಮನೆ ಹತ್ರ ಹೋಗ್ತಿದ್ದಂಗೆ ನಾನು ಆ್ಯಕ್ಚುಲಿ ಅಲ್ಲಿ ರೆಡಿಯಾಗಿರಲಿಲ್ಲ ರಂಗನಹಳ್ಳಿಲಿ. ಬಟ್ಟೆ ಎಲ್ಲ ಇಲ್ಲೇ ಇದ್ದಿದ್ದ ಕಾರಣ ಎಲ್ಲ ವಾಪಸ್ಸು ಇಲ್ಲಿಗೆ ಬಂದು ರೆಡಿ ಆಗ್ತಾಯಿದ್ದೆ. ಅಷ್ಟರೊಳಗೆ ರೋಹನ್ ಏನು ಮಾಡ್ಯಾನೆ, ಬೇಗನೆ ಬಂದ. ಅವನು ಬೆಳಗ್ಗೆ 8 ಗಂಟೆಗೆ ಹೊರಟು ಬಂದ. ಬರ್ತಿದ್ದಂಗೆ ಟೌನಿಗೆ ಹೋಗಿ ಹೂವು ಹಾರ, ಆಮೇಲೆ ಅಪ್ಪ ಅಮ್ಮನ ಫೋಟೋಗೆ ಹೂವು ಹಾರ, ದೇವ್ರುಗಳಿಗೆಲ್ಲ ಹೂವು ಮುಡಿಸಿ ಮನೆಯೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ದೇವ್ರುಗಳಿಗೂ ಫೋಟೋಗೆ ಹೂವನ್ನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಒಟ್ಟು ಮನೇನ ಫುಲ್ಲು ರೆಡಿ ಮಾಡಿ ಇಟ್ಟಿದ್ದೆ. ಯಾಕೆ ಅಂತ ಅಂದರೆ ದರ್ಶು ಮತ್ತು ಯೋಗಿತಾ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಫುಲ್ಲು ಮನೆಯನ್ನು ರೆಡಿ ಮಾಡಿ ಇಟ್ಟಿದ್ದ. ಜೊತೆಗೆ ಅವರಿಗೆ ಬಂದಾಗ ಲೈಟಾಗಿ ಜ್ಯೂಸ್ ಇರಲಿ ಅಂತ ಅಂದ್ಬಿಟ್ಟು ಜ್ಯೂಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದಂತೆ. ಇವೆಲ್ಲ ನಾವು ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ದ, ಇಲ್ಲ ನಾನು ಬೇಗ ಹೊರಡ್ತೀನಿ, ನೀವಿಬ್ಬರು ಅವ್ರನ್ನ ಕರ್ಕೊಂಬನ್ನಿ ಆರಾಮಾಗಿ ಅಂತ ಹೇಳ್ಬಿಟ್ಟು ಅವನು ನಮಗಿಂತ ಮುಂಚೆನೇ ಹೊರಟ. ಸೊ ಲಾಸ್ಟಿಗೆ ಫೈನಲ್ ಆಗಿ ನಾನು, ಚಾಂದಿನಿ ಅಕ್ಕ, ಶಿಲ್ಪಕ್ಕ 3 ಜನ ಉಳ್ಕೊಂಡ್ವಿ. ಆಮೇಲೆ ಅವರಿಬ್ಬರು ಅಲ್ಲಿ ಆಶೀರ್ವಾದ ತೊಗೊತಾಯಿದ್ರು. ಅವರ ಹಿರಿಯರಿಗೆ ಎಲ್ಲರಿಗೂ ಆಶೀರ್ವಾದ ತೊಗೊತಾಯಿದ್ರು. ಇನ್ನೇನು ಗೊತ್ತಲ್ಲ, ಹೆಣ್ಮಕ್ಳನ್ನ ಮನೆಯಿಂದ ಕಳಿಸ್ಕೊಡ್ಬೇಕಾರೆ ಅಲ್ಲಿ ಆ ಮನೇಲಿ ಇರೋ ಫೀಲಿಂಗು. ಸೊ ಎಲ್ಲರೂ ಜೋರಾದಕ್ಕೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ರೋಹನು ಮತ್ತು ಚಾಂದಿನಿ ಅಕ್ಕ ಇಬ್ಬರು ಹೇಳ್ತಾಯಿದ್ರು, ಏನು ಇಲ್ಲೇ ಇರೋದು ಮನೆ, ಏನು ನಮ್ಮ ಮನೆಯಿಂದ ಆ್ಯಕ್ಚುಲಿ ಅವ್ರ ಮನೆ ಇರೋದೇ 1.5 ಕಿಲೋಮೀಟ್ರ್ ಮ್ಯಾಕ್ಸ್ ಅಂತ ಅಂದರೆ ಅಷ್ಟಿದೆ ಅಷ್ಟೇ. ಸೊ ಅದಕ್ಕೇ ಅವರೆಲ್ಲ ಹೇಳ್ತಾಯಿದ್ರು, ಇಲ್ಲೇ ಇರೋದು ಮನೆ ಬಿಡಿ, ಆರಾಮಾಗಿ ಕರ್ಕೊಂಬನ್ನಿ, ನಿಮಗೆ ಯಾವಾಗ ಬೇಕೋ ಅವಾಗ ಬಂದು ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಆಟ ಆಡಿಸ್ತಾಯಿದ್ರು. ಆಮೇಲೆ ಇನ್ನೇನು ಹೊರಗಡೆ ಬಂದ್ವಿ. ಅವರು ಸ್ವಲ್ಪ ಎಮೋಷ್ನಲ್ ಅಲ್ವಾ, ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಸೇರ್ತಾ ಇದ್ದೀವಿ ಅಂತಂದರೆ ಹೆಣ್ಮಕ್ಳಿಗೆ ಎಮೋಷನ್ ಅಲ್ವಾ. ನಾವು ಅದಕ್ಕೆ ಸೈಡಿಗೆ ಬಂದು ನಿಂತ್ಕೊಂಡು, ಯಾಕೆಂದರೆ ಅವರಿಗೆ ಯಾವಾಗ ಸಮಾಧಾನ ಆಗುತ್ತೋ ಆವಾಗಲೇ ಬರಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸಮಾಧಾನ ಮಾಡಾದಮೇಲೆ ನಾನು ಹೋಗಿ ಬೇಗ ಕಾರ್ ತೊಗೊಂಬಂದೆ. ಕಾರ್ ತೊಗೊಂಬರ್ತಿದ್ದಂಗೆ ಅವರು ಕಾರಲ್ಲಿ ಕುತ್ಕೊಂಡ್ರು ಇಬ್ಬರೂ. ಸೊ ಫಸ್ಟ್ ನಮ್ಮ ಮನೆಗೆ ಹೊರಡ್ಬೇಕಾಗಿರೋದ್ರಿಂದ ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಎಲ್ಲರೂ ನೋಡ್ಬೋದು ಹೇಗೆ ಎಲ್ಲರೂ ಪಾಪ ಮುಖದಲ್ಲಿ ಬೇಜಾರು. ಆ್ಯಂಡ್ ಅವರು ಕೂಡ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ವಾಪಸ್ಸು ಅಲ್ಲಿಗೆ ಬರ್ತಾರೆ ಎಲ್ಲರೂ ಬೀಗ್ರೂಟಕ್ಕೆ. ಆಮೇಲೆ ಮನೇಲಿ ಕರ್ಕೊಂಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಲ್ಲಿ ರೋಹನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದ ಅಂತ ಹೇಳ್ತಾ ಇದ್ನಲ್ಲ. ಸೊ ಅದಕ್ಕೆ ಅವರಿಬ್ಬರೂ ಹೊರಗಡೆ ವೆಯ್ಟ್ ಮಾಡಿಸ್ತಾ ಇದ್ದ, ತಡೀರಿ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಪಕ್ಕದ ಮನೆ ಆಂಟಿ ಎಲ್ಲರಿಗೂ ಹೇಳಿದ್ದ ಅವನು, ಬನ್ನಿ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಬರ್ತಾರೆ, ಆರತಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದ ಅವನೇ. ಆ್ಯಕ್ಚುಲಿ ಅದು ತಟ್ಟೆಗೆಲ್ಲ ಕುಂಕುಮ ನೀರನ್ನೆಲ್ಲ ಹಾಕಿ ಒಂದು ಎಲೆ ಇಟ್ಟು ಬತ್ತಿ ಕೂಡ ರೆಡಿ ಮಾಡಿ ಕೊಟ್ಟಿದ್ದ. ಸೊ ಅವರು ಬರ್ತಿದ್ದಂಗೆ ಪಕ್ಕದ ಮನೆ ಆಂಟಿ ಮತ್ತು ಚಾಂದಿನಿ ಅಕ್ಕ ಇಬ್ಬರೂ ಅವರಿಗೆ ಆರತಿ ತೆಗೆದು ಒಳಗೆ ಕರ್ಕೊಂಡ್ರು. ಅದು ನಮ್ಮ ಕಡೆ ಇದು ಕೈಯಲ್ಲಿ ಇಟ್ಟು ಅವ್ರ ಮನೆಗೆ ಬರ್ತಿದ್ದಂಗೆ ಫಸ್ಟ್ ದೇವ್ರ ಮನೆಗೆ ಹೋದರು. ಯಾಕೆ ಅಂತಂದರೆ ಬೇಗ ದೀಪ ಹಚ್ಚಿ ನಾವು ಅಲ್ಲಿ ಹೊರಡಬೇಕಿತ್ತು. ರಾವು ಕಾಲ ಬಂದುಬಿಡುತ್ತೆ, ಬೇಗ ಮಾಡಿ ಹೊರಡಿ ಅಂತ ಅಂದ್ಬಿಟ್ಟು ಎಲ್ಲರೂ ದೊಡ್ಡವರು ಅಲ್ಲಿಂದ ಫೋನ್ ಮಾಡ್ತಾಯಿದ್ರು. ಅದಕ್ಕೇ ಅವರಿಗೆ ಫಸ್ಟಿಗೆ ದೇವ್ರ ಮನೆ ಒಳಗೆ ಕಳಿಸಿದ್ವಿ.
ಅವ್ರು ಹೋಗಿ ಇನ್ನೇನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ರೋಹನ್ ಬಂದ. ಅಕ್ಕ ಇದನ್ನು ನೀವು ಮುಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಅವನೇ ಫುಲ್ಲು ರೆಡಿ ಮಾಡಿ ಎಲ್ಲ ಕೊಟ್ಟಿದ್ದ. ಅವ್ರ ಅಕ್ಕನಿಗೂ ಅಷ್ಟೇ ತುಂಬ ಆಸೆ ಪಟ್ಟು ಮಲ್ಲಿಗೆ ಹೂವನ್ನ ಕಟ್ಸ್ಕೊಂಡು ತೊಗೊಂಬಂದಿದ್ದ. ಯಾಕೆಂದರೆ ನಮ್ಮ ಮನೇಲಿ ಮಲ್ಲಿಗೆ ಹೂವು ಎನಿ ಟೈಮ್ ಎವ್ರಿ ಫ್ರೈಡೇ ತೊಗೊಂಬರ್ತೀವಿ. ಯಾಕೆಂದರೆ ವಾರದ ಟೈಮಲ್ಲಿ ಅಮ್ಮಂಗೆ ಮಲ್ಲಿಗೆ ಹೂವು ಅಂತ ಅಂದರೆ ಇಷ್ಟ. ಅದಕ್ಕೇ ಅಮ್ಮಂಗೆ ಒಂದು ಮೊಳ ತೊಗೊಂಬಂದು ಅಮ್ಮನ ಫೋಟೋಗೆ ಮುಡ್ಸಿರ್ತೀವಿ. ಸೊ ಅದಕ್ಕೇ ಅವನು ಈ ಸಲ ಅವ್ರ ಅಕ್ಕಂಗೆ ತಂದುಕೊಟ್ಟು ಮಲ್ಲಿಗೆ ಮೊಳನ. ಸೊ ಆಮೇಲೆ ಅವರು ಇನ್ನೇನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹೇಳ್ಕೊಡ್ತಾ ಇದ್ವಿ ದೇವ್ರ ಮನೇಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮೇಲ್ಗಡೆ ಒಂದು ಬಾಕ್ಸ್ ಇದೆ, ಅದರಲ್ಲಿ ಏನೇನು ಇರುತ್ತೆ, ಏನೇನು ಐಟಮ್ಸ್ ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ವಿ. ಸೊ ಅವರು ಇನ್ನೇನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವ್ರ ಮನೆ ಒಳಗೆ ಪೂಜೆ ಮಾಡಾಕ್ತಿದ್ದಂಗೆ ಹೊರಗಡೆ ಬಂದರು. ಹೊರಗಡೆ ಬರ್ತಿದ್ದಂಗೆ ಎಲ್ಲೆಲ್ಲಿ ಯಾವ ಫೋಟೋ ಇದೆ ಎಲ್ಲೆಲ್ಲಿ ಪೂಜೆ ಮಾಡಿಕೊಂಡು ಒಂದು ಲೈನಿಂದ ಹೋಗಬೇಕು ಅಂತ ಹೇಳ್ತಾ ಇದ್ವಿ. ಅಷ್ಟರೊಳಗೆ ಬಂದು ಅಮ್ಮನ ಫೋಟೋಗೆ ಮತ್ತು ಅಪ್ಪನ ಫೋಟೋಗೆ ಇಬ್ರಿಗೂ ಪೂಜೆ ಮಾಡಿದ್ರು. ಪೂಜೆ ಮಾಡ್ತಿದ್ದಂಗೆ ಎಲ್ಲರೂ ಮನೆ ಎದುರುಗಡೆ ಇರೋ ಆಂಟಿದಿರೆಲ್ಲರೂ ಬಂದಿದ್ದರು. ಯಾಕೆ ಅಂದರೆ ಮದುವೆಗೆ ಅವರಿಗೆ ಅಷ್ಟು ದೂರ ಬರೋದಕ್ಕಾಗಿರಲಿಲ್ಲ. ಅದಕ್ಕೇ ಮನೆಗೆ ಬಂದಾಗಲೇ ಬರ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಅವರಿಬ್ಬರು ಮನೆಗೆ ಬಂದಾಗ ಹೇಳಿದ್ವಿ ಆಂಟಿ ಹಿಂಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಅವರು ಬಂದು ಮನೆಯಲ್ಲೇ ಸ್ವಲ್ಪ ಅಕ್ಷತೆ ಮಾಡಿಸ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಇಬ್ರಿಗೂ ಆಶೀರ್ವಾದ ಮಾಡ್ತಾಯಿದ್ರು. ಅವರಿಬ್ಬರು ಮಾಡ್ತಿದ್ದಂಗೆ 5 ಜನ ಇದ್ದೀರಲ್ಲ 5 ಜನನೂ ಮಾಡಿಬಿಡಿ ಅಂತ ಹೇಳಿದ್ರು. ಅದಕ್ಕೇ ಪಕ್ಕದ ಮನೆ ಆಂಟಿ ಮತ್ತು ಚಾಂದಿನಿ ಅಕ್ಕ ಮತ್ತು ಶಿಲ್ಪ ಅಕ್ಕ ಹೇಗೋ ಇದ್ರಲ್ಲ. ಸೊ 5 ಜನದ ಕೈಯಲ್ಲೂ ಅಕ್ಷತೆ ಹಾಕ್ಸಿ ಇದು ಮಾಡಿಸಿದ್ರು. ಅದಾದಮೇಲೆ ಎಲ್ಲರಿಗೂ ಇದ್ದವನು ಎಲ್ಲರ ಹತ್ರನೂ ಆಶೀರ್ವಾದ ತೊಗೊತೀನಿ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡ. ಆಶೀರ್ವಾದ ಮಾಡೋದಕ್ಕೆಲ್ಲ ಬರ್ರಿ. ಜ್ಯೂಸು ಇಬ್ರಿಂದ ಒಂದು ಕುಡೀರಿ. ನಮಗೆ ಮಾಡೇ ಇಲ್ಲ ಅವನು. ಸಾಕು ಕುಡೀಲಿ. ಎರಡು ಸಿಪ್ ಆಯ್ತು ನಿಂದು. 2 ಸಿಪ್ ಆಯ್ತು ಒಂದು. ಅವನಿಗೊಂದು ಕೂಡ ಈಗ ಏನ್ ಅಡಿಗೆ ಮಾಡೋದಪ್ಪ ಚಂದನ? ಏನ್ ಅಡಿಗೆನಾ? ಅಲ್ಲ ನಿಮ್ ರೂಮ್ ಏದು ಅಂತ ಗೊತ್ತಾಯ್ತಾ? ಎಲ್ಲದೂ ಬರುತ್ತಾ? ನಾನ್ ವೆಜ್ ಎಲ್ಲ ಎಲ್ಲ ಬರುತ್ತಾ? ಟೀ ಬರುತ್ತಾ? ಟೀ ಬರುತ್ತಾ? 2 ಮಿನಿಟ್ಸ್ ಮ್ಯಾಗಿ ಹಾಲಿದೆಯಾ? ಹಾಲಿಲ್ಲ ತರಬೇಕು. 2 ಮಿನಿಟ್ಸ್ ಮ್ಯಾಗಿ. ನಿಮ್ ರೂಮ್ ನೋಡಿದ್ರಾ? ಯಾವುದು ಅಕ್ಕ? ಅಲ್ಲಿ ಹಿಂಗ ಹೋಗ ಹಂಗೆ. ನೋಡ್ಕೊಂಡ್ ಬನ್ನಿ ಒಂದ್ ರೌಂಡ್ ಹಂಗೆ. ಏನ್ ಇದೇನಿಲ್ಲ. ಚಾಂದಿನಿ ಕೊಡ್ತಾಳೆ ಈಗ ಇಂಟ್ರೊಡಕ್ಷನ್.
ಇದು ಇದು ಹಾಲು ಹಾಲು ಅಲ್ಲ, ಹಾಲು ಲೈಟ್ ಹಾಕೋ. ಇದು ನಮ್ಮ ಅತ್ತೆ ಚಿಕ್ಕಣ್ಣ ರೂಮು. ಇವಾಗ ಋಷಿ ರೂಮ್ ಆಗಿದೆ. ಅದು ಚಿಕ್ಕ ಫ್ಯಾಮಿಲಿ ಫೋಟೋ. ವೈಟ್ ಅಲ್ಲಿ ಇರೋದು ರೋಹನ್ ಅವರು, ಮೆರೂನ್ ಅಲ್ಲಿ ಇರೋದು ನಾನು. ಗೊತ್ತಾಯ್ತಾ ಹೆಂಗಿದ್ದಾರೆ ನೋಡಿ. ಅದ್ ಬಿಟ್ರೆ ಈ ರೂಮ್ ಒಂದ್ ಸ್ವಲ್ಪ ನೀವು ಸೇಫ್ಟಿಯಾಗಿ ನೋಡ್ಕೊಬೇಕು. ಇಲ್ಲ ಅಂದ್ರೆ ಬೆಂಕಿ ಕಾಡ್ತಾರೆ ಯಾರು. ಇನ್ನೊಂದ್ ಮಗ ಹಿಂಗ್ ಮಾಡ್ತಿರೋದ್ ಅವ್ರು ನೋಡಿದ್ರೆ ನಾ ಹಾಕ್ಬಿಡ್ತಾನೆ. ಒಂದು ರೂಮು ಇಲ್ಲೇ ನೀವು ಪ್ರತಿನಿತ್ಯ ನಡೀರಿ ಒಳಗೆ, ಏನಾಗಲ್ಲ. ನಿಮ್ಗೆ ಅಂತ ಹೊಸ ಹೊಸ ಗ್ಯಾಜೆಟ್ಸ್ ಎಲ್ಲ ಇನ್ನ ಬಂದಿದ್ದಾವೆ, ಅವೆಲ್ಲ ಯಾರು ತೆಗ್ದಿಲ್ಲ. ಅನ್ಬಾಕ್ಸಿಂಗ್ ಮಾಡಿಲ್ಲ ಅವರೆಲ್ಲ ಇನ್ನು. ಟೋಸ್ಟರ್ ಕಾರ್ಪೆಟ್ ಹಾಕಿದ್ರಲ್ಲ ಹೊಸದು, ಅದ್ರಲ್ಲೇ ಗೊತ್ತಾಯ್ತಾ ಏನ್ ಮೇಕಪ್ ಮಾಡಿದೀರಾ ಅಂತ. ಮುಂದ್ಗಡೆ ಮನೆ ಮುಂದೆ ರೆಡ್ ತೆಗ್ದು ಬ್ಲೂ ಹೊಸದ್ ಹಾಕಿದಾರಲ್ಲಪ್ಪ ಕಾರ್ಪೆಟ್. ಅದು ಅದೇ ಅವಾಗ್ಲೇ ಹಾಕಿದ್ದು. ನೋಡಿರ್ಲಿಲ್ಲ. ಅಲ್ಲ ಇದು ಎಲ್ಲ ಟೋಸ್ಟರ್ ಈಸ್ಟರ್ ಎಲ್ಲ ಇದೆ, ಇನ್ನ ಬರೋದೆಲ್ಲ ಇದಾವೆ ಎಲ್ಲ. ಅಯ್ಯೋ ನಿಮ್ಮ ಇಷ್ಟೆಲ್ಲ ಅತ್ತೆ ಮಕ್ಳಿಗೆ ಏನು ಪೊಡ್ಡು ಎಲ್ಲ ಎಲ್ಲ ಹೊಸದೆಲ್ಲ ತಂದು ಇಟ್ಟಾರೆ, ಅದು ಇನ್ನ ಆಗಿಲ್ಲ. ತಿನ್ನಕ್ ಆನ ಮಕ್ಳು ಇರಲ್ಲ. ಇದು ದೇವ್ರ ಮನೆ ನೋಡಿ. ಇದು ನಮ್ ದರ್ಶು ರೂಮ್. ಮನೆ ಇದಾದ್ರಿಂದ ಇಲ್ಲೇ ಫಿಕ್ಸ್. ಅಲ್ಲ ಆಕ್ಚುಲಿ ಇದೇ ರೂಮ್ ಅಂತ ಫಿಕ್ಸ್. ಫಸ್ಟ್ ನನ್ನ ರೂಮ್ ಇದ್ದಿದ್ದು, ಆಮೇಲೆ ಅವನು ಆಕ್ಯುಪೈ ಮಾಡ್ಕೊಟ್ಬಿಟ್ಟು ನಾವು ಬಿಟ್ಬಿಟ್ಟು ಮೇಲೆ ಹೋಗ್ಬಿಟ್ವಿ. ಹಂಗಾಗಿ ಇದು ಅವನ ರೂಮ್. ಈಗ ನೆಕ್ಸ್ಟ್ ನಿಮಗೆ ಒಂದು ಬರುತ್ತೆ. ಎರಡು ಒಂದೇ ಇರೋದು, ಹೌದಾ? ಫುಲ್ ಒಂದೇ ಬಟ್ಟೆ ಇರೋದು. ನೆಕ್ಸ್ಟ್ ಏನಾದ್ರು ಮೇಲ್ಗಡೆ ಇನ್ನೊಂದು ಬೀರ್ ಇದೆ, ಅದನ್ನ ತಗೊಂಬಂದು ಕೆಳಗೆ ಹಾಕೊಡ್ತೀವಿ. ಅದರಲ್ಲಿ ನಿಮ್ದು ಇಟ್ಕೊಂಬಿಡಿ ಅಷ್ಟೇ. ಇದು ಹಿಂದೆ ಯುಟಿಲಿಟಿ. ಇಲ್ಲೇ ಬಟ್ಟೆ ವಾಶ್ ಮಾಡೋದು, ನಾನ್ ವೆಜ್ ಮಾಡೋದೆಲ್ಲ ಇಲ್ಲಿ ನಾನ್ ವೆಜ್ ಕಿಚನ್ ಒಳಗೆ ಎಂಟ್ರಿನೇ ಇಲ್ಲ. ಮಾಡಲ್ಲ ಇವರು. ಹಂಗೆ ಅದು ಅವಾಗಿಂದ ಅವಾಗಿಂದಲೂ ಅದೇ ನಾನ್ ವೆಜ್ ಏನಾರ ಮಾಡೋದಿದ್ರೆ ಹಿಂದೆ. ಗಿಪ್ಪದೆಲ್ಲ ಅಲ್ಲೇ. ಅದನ್ನ ಫ್ರೈ ಮಾಡೋದು. ಇವನ್ ಮೊಟ್ಟೆ ಕೂಡ ಒಳಗೆ ತಗೊಂಡೋಗಿಡಲ್ಲ. ಮೊಟ್ಟೆನೂ ಇದು ಮಾಡಲ್ಲ. ಆಮೇಲೆ ತಿಂದಿದ್ದ ತಟ್ಟೆನೂ ಸಮೇತ ಇಲ್ಲೇ ಇಡೋದು, ಇಲ್ಲೇ ತೊಳೆಯೋದು, ಇಲ್ಲೇ ಎಲ್ಲ ಮಾಡೋದು. ಆಮೇಲೆ ಅಲ್ಲೊಂದು ಬಾತ್ರೂಮ್ ಇದೆ, ಅದು ಇಂಡಿಯನ್ ಟಾಯ್ಲೆಟ್. ಈ ಕಡೆ ಹೊರಗಡೆ ಸಂಪು. ಈ ಕಡೆ ಹೋದ್ರೆ ಎಲ್ಲ ಅಲ್ಲಿ ಇಡೋದಿಕ್ಕೆ. ಪಕ್ಕದ ಮನೆ ಆಂಟಿ ಜೊತೆ ಮಾತಾಡ್ಬೇಕು ಅಂದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡೋದು, ಅದ್ರದ್ದೇನಿಲ್ಲ. ಬಟ್ಟೆ ತೊಳೆಯೋದಿದ್ರೆ ಇಲ್ಲೇ ತೊಳಿಬೇಕು. ಮೇಲ್ಗಡೆ ಇದೆ ವಾಷಿಂಗ್ ಮಿಷಿನ್ ಇದೆ, ಆದ್ರೆ ತುಂಬಾ ಕೊಳೆ ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ, ಕೈಯಲ್ಲಿ ನೀವು ತೊಳಿಬೇಕು. ಇನ್ನ ಮೇಲೆ ಅಷ್ಟು ಹಿಂಗೆಲ್ಲ ಬಿಡೋದೇ ಇಲ್ಲ, ಎಲ್ಲ ಒಂದ್ ಕಡೆ ಇಲ್ಲಿ. ಒಂದು ನಾಯಿ ಮರಿ ಇತ್ತು ಅಲ್ಲಿ ಇಲ್ಲಿಲ್ಲ, ಅಲ್ಲಿದೆಯಲ್ಲ ಸಿಹಿ ಸಿಹಿ ಅಲ್ಲಿದೆ, ಊರಲ್ಲಿದೆ. ಅದು ನಿಮ್ಮ ಪಾರ್ಟ್ನರ್. ಅದು ಅದನ್ನು ಇವ್ರ ಜೊತೆ ಅದನ್ನು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ನಿಮಗೇನಾರ ಕ್ರೇಜ್ ಇತ್ತು ಅಂದ್ರೆ ಹಿಡ್ಕೊಳ್ಳಿ. ಇದು ಸದ್ಯಕ್ಕೆ ನಮ್ಮ ಭುವನ್ ರೂಮ್. ಅವನೆಲ್ಲ ಒಂದು ಎಲ್ಲ ಐಟಮ್ಸ್ ಇಟ್ಕೊಂಡು ನನ್ನ ರೂಮ್ ಯಾವಾಗಲೂ ಸ್ವಲ್ಪ ಹಿಂಗೆ ಇರುತ್ತೆ. ಬೆಡ್ಶೀಟ್ ಮರ್ಚಿರಲ್ಲ, ಬಟ್ಟೆ ಮರ್ಚಿರಲ್ಲ. ಆದರೆ ಇವಾಗೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಟಿರೋದು. ಇಲ್ಲ ಅಂದರೆ ಇದೇ ಥರನೇ ಇರುತ್ತೆ. ಅವನೇನಿದೆ ಯೂಟ್ಯೂಬ್ ಅದು ಇದು ಏನೇನಿದ್ರೆ ಇಲ್ಲೆಲ್ಲ ಮಾಡ್ಕೊತಾನೆ. ನೆಕ್ಸ್ಟ್ ಇದು ಏನಂದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಾಗ ಒಂದು ಕಡೆ ಸೇರೋದಕ್ಕೋಸ್ಕರ ದೊಡ್ಡ ಹಾಲ್. ಸೊ ಇವಾಗ ಹಬ್ಬ ಎಲ್ಲ ಮಾಡ್ತೀವಲ್ಲ, ಇಲ್ಲೇ ಕುಕಿಂಗ್ ಮಾಡ್ತೀವಿ ಕೆಲವೊಂದ್ಸರಿ. ಎಲ್ಲ ಇಲ್ಲೂ ನಾನ್ ವೆಜ್ ಏನಾರ ಇತ್ತು ಅಂತ ಅಂದ್ರೆ ಎಲ್ಲ ಇಲ್ಲೇ ಮಾಡ್ಕೊಂಡ್ಬಿಡೋದು. ಎಲ್ಲ ಐಟಮ್ಸ್ ಇದೆ, ಇಲ್ಲೇ ಕುಕ್ ಮಾಡಿ ಇಲ್ಲೇ ಎಲ್ಲ ತಿಂದು ತೊಳೆದು ಆಮೇಲೆ ಪಾತ್ರೆ ಕೆಳಗಡೆ ತಗೊಂಡೋಗೋದು. ಇಲ್ಲೇ ಎಲ್ಲ ಊಟ ಮಾಡೋದು, ಊಟ ಹಾಕೋದು ಎಲ್ಲ. ಆಮೇಲೆ ತುಂಬಾ ಜನ ಬಂದಾಗೂ ಅಷ್ಟೇ ಇಲ್ಲೇ ಎಲ್ಲ ಮಲ್ಕೊಳ್ಳೋದಲ್ಲಿ, ಮನೆ ಕಟ್ಟಿಗೆ ಮಲ್ಕೊಳ್ಳೋದೆಲ್ಲ. ವಾಷಿಂಗ್ ಮಿಷಿನ್ ಇದೆ, ಬಟ್ಟೆ ಹೊಲಿತೀನಿ ಅಂದ್ರೆ ಆರಾಮಾಗಿ ಹೊಲ್ಸ್ಕೊಬೋದು. ಡೈನಿಂಗ್ ಟೇಬಲ್ ಇದೆ, ವಾಷಿಂಗ್ ಮಿಷಿನ್ ಜಾಸ್ತಿ ಯೂಸ್ ಮಾಡೋದು ಇವರು. ನಮ್ಮ ದರ್ಶು ಯೂಸ್ ಮಾಡ್ತಾರೆ. ಇವಾಗ ಅದೇ ನೀವು ಬಂದ್ಮೇಲೆ ನೀವು ಹೇಳ್ಬೇಕು.
ಬಟ್ಟೆ ಒಣಗಾಕೋದಕ್ಕೆ. ಇಲ್ಲೊಂದು ಸ್ವಲ್ಪ ಇವಾಗ ಭಾರಿ ಹೀಟ್. ಸ್ವಲ್ಪ ಇದು ಇಲ್ಲೂ ಅಷ್ಟೇ ಒಂದು ಬಾತ್ರೂಮ್ ಇದೆ, ಸ್ನಾನ ಮಾಡೋಕ್ಕೂ ಆರಾಮಿದೆ. ಇಂಡಿಯನ್ ಟಾಯ್ಲೆಟ್, ದೊಡ್ಡ ಬಾತ್ರೂಮ್. ತುಂಬ ಜನ ಇದ್ದಾಗ ಎಲ್ಲರೂ ಇಲ್ಲೇ ಸ್ಪ್ಲಿಟ್ ಆಗ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕಡೆ. ದೊಡ್ಡ ಬಾತ್ರೂಮ್ ಇಷ್ಟು ನಮ್ಮ ದರ್ಶನ್ ಮನೆ. 7 ಗಂಟೆ ಮೇಲೆ ಆಯ್ತು ಅಂತಂದ್ರೆ ಎಲ್ಲರೂ ಇಲ್ಲೇ ಏನು ಮನ್ಸಿಗೆ ತಗೊಂಬಿಡಿ, ಎಲ್ಲ ಕೇಳಿಸ್ಕೊಂಡು ಸುಮ್ಮನಾಗ್ಬಿಡಿ. ಇವರೆಲ್ಲ ನನಗೆ ಫ್ರೆಂಡ್ಸ್ 1 2 ಅವನು ಇದ್ದಾರೆ. ಇವರು ಎಲ್ಲರೂ ಇಲ್ಲೇ ಇರ್ತಾರೆ ಆಲ್ಮೋಸ್ಟ್. ಇವಾಗ ಮೇಲ್ ಮಾಡ್ಕೊಂತಾರೆ, ರೆಸ್ಟ್ ಮಾಡ್ತಾ ಇರ್ತಾರೆ. ಹಿಂಗೆ ನಾವೇ ನೋಡ್ಕೊಂತೀವಿ, ನಿಮಗೆ ಏನ್ ಬೇಕಂದ್ರೆ ಅದೊಂದು ನಾನ್ ವೆಜ್ ಮಾಡಿದ್ರೆ ಹಿಂದೆ ನಾನ್ ಮಾಡ್ತಿದ್ದೆ, ರುಬ್ಬದೆಲ್ಲ ಇಲ್ಲೆಲ್ಲ ಇವರು ಈರುಳ್ಳಿ ಎಲ್ಲ ಇಲ್ಲಿ ಇರ್ತಾರೋ. ನೀವು ಆರಾಮಾಗಿ ಕುತ್ಕೊಬಹುದು, ಏನು ಟೆನ್ಷನ್ ಇಲ್ಲ. ಒಂದಿನ ನಾವೇನ್ ಮಾಡ್ಕೊಂಡಿಲ್ಲ. ಅವನೇ ಕರಿಯೋದು ಎಲ್ರಿಗೂ, ಅವನು ಹಚ್ಚೋದೆಲ್ಲ ಬೆಂಕಿಂಗ್ ಹಚ್ಬಿಡ್ತಾನೆ, ಆಮೇಲೆ ಓಡ್ಬಿಡ್ತಾರೆ. ಎಷ್ಟೊತ್ತಿಂದ ಕಾಯ್ತಾ ಇದೀನಿ, ಬರ್ತಾ ಇದೀಯ ನೀನು? ನಾನು ಓಟ್ ಹಾಕಕ್ಕೆ ಹೋಗ್ಬೇಕು, ನಾನು ಹಾಕಿಲ್ಲ. ಇವಾಗ ಹೋಗಿ ಹಾಕ್ಬಿಟ್ಟು ಬೇಗ ಪಟ್ಟಂತ ಬಂದ್ಬಿಡೋಣ. ಓಟ್ ಹಾಕೆಲ್ಲ ಬಂದಾಯಿತು. ಇನ್ನೇನು ಮನೆಯಿಂದ ರಂಗನಹಳ್ಳಿಗೆ ಹೊರಡೋ ಟೈಮ್. ನಾನಂತೂ ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿ. ಅದು ಮಾತಾಡ್ಕೊಂಡು ಇದು ಮಾತಾಡಿಕೊಂಡು ಅವರಿಗೆಲ್ಲ ಡೀಟೇಲ್ಸಾಗಿ ಹೇಳ್ತಾ ಬಂದು ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡಿದ್ವಿ. ಆಮೇಲೆ ಬೇಗನೆ ಅಲ್ಲಿಂದ ಹೊರಟ್ವಿ, ಮನೆಯಿಂದ ಹೊರಟು ರಂಗನಹಳ್ಳಿ ರೀಚ್ ಆದ್ವಿ. ರಂಗನಹಳ್ಳಿ ರೀಚ್ ಆಗ್ತಿದ್ದಂಗೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 2 ಗಂಟೆ ಹತ್ತತ್ರ ಆಗೇ ಹೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಎಲ್ಲರೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಅಷ್ಟೊತ್ತಿಗೆ ಆಶಕ್ಕ ಆರತಿ ತೆಗಿಯೋ ಬದಲು ಹಾಗೆ ನಿಂತಿದ್ರು. ಯಾಕೆ ಅಂತ ಅಂದರೆ ಯೋಗಿತ ಅವ್ರಿಗೆ ಅಮೌಂಟ್ ಹಾಕಿ ಆರತಿ ತೆಗಿತೀವಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರಿದ್ದವರು ಇಲ್ಲ ನಮ್ಮ ಮನೆಯವರು ಬಂದಿಲ್ಲ, ಬಂದಮೇಲೆ ತೊಗೊಂಬರ್ತೀನಿ, ಮನೇಲೇ ಇಟ್ಟು ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೇ ಆಶಕ್ಕ ಹಂಗಾರೆ ಅವರು ಬರ್ತಾರಲ್ಲ ಹಿಂದೆನೇ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಆಮೇಲೆ ಯೋಗಿತ ಅವ್ರಿಗೆ ನಿಮ್ಮ ಯಜಮಾನ್ರಿಗೆ ಹೇಳಿ ಹಾಕೋಕ್ಕೆ ಅಂತ ಹೇಳಿ ಆಟ ಆಡಿಸ್ತಾಯಿದ್ರು. ಆಮೇಲೆ ದರ್ಶನ ಇದ್ದಿದ್ದು ಇಲ್ಲ ನನ್ನ ಜೋಬಲ್ಲೇ ತಕ್ಕೊಡ್ತೀನಿ ಅದನ್ನೇ ಹಾಕು ಅಂತ ಅಂದ್ಬಿಟ್ಟು 100 ರೂಪಾಯಿ ತೆಗಿತು. ಸೊ ಇವತ್ತು ನಾವು ಮತ್ತೆ 100 ರೂಪಾಯಿ ಹಾಕೋದಕ್ಕೆ ಎಲ್ಲರೂ ಜಗಳ, ಇಬ್ಬರು ಇದ್ದೀವಿ 100 ರೂಪಾಯಿ ಹಾಕ್ತಾ ಇದ್ದೀರಲ್ಲ, ಏನು ಯಾವಾಗಲೂ ತೆಗಿತೀವ ಆರ್ತಿನ, ಯಾವಾಗ್ಲಾರ ಮದುವೆ ಸೀಸನಲ್ಲಿ ಅಷ್ಟೇ ಅಲ್ವಾ, ಪ್ರೀತಿಯಿಂದ ಕೊಡಬೇಕು ಅಂತ ಅಂದ್ಬಿಟ್ಟು ಜಗಳ ಮಾಡ್ತಾಯಿದ್ರು. ಫೋನ್ ಮಾಡು ಬೇಗ. ನನಗೆ ಮಾಡ್ತಾಳ, ಹೋಗಿ ಬಂದು ಇಲ್ಲ 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 ಫೋನ್ ಮಾಡು. ಏನಿಲ್ಲ ಇಲ್ಲ, ಈಗ ನಾನು ಹೋಗಿ ಸುಮ್ಮನೆ ಫ್ರೀ ಮಾಡ್ತೀನಿ. ಬೇಗ ಮಾಡೋದಿದ್ರೆ ಮಾಡು. ಇಲ್ಲ ಇಲ್ಲ ನಾವೇ ಮಾಡ್ತೀವಿ. ಅದೇ ಚಂದನ ಅಚ್ಚು ಪ್ರೀತಿ ಕೊಡ್ಬೇಕು. ನಮ್ಮ ಹತ್ರ ಇಲ್ಲ ಅಂತ ಕೇಳಿ ಡೈಲಿ ಕೊಡ್ತಾರಾ? ನೀನೇ ಡೈಲಿ ಮದುವೆ ಹಾಕಲಿ. ಇವತ್ತು ಒಂದೇ ದಿನ ಮದ್ವೆ ನೆನ್ನೆ ಆಗೋಯ್ತು. ಇವತ್ತು ಕೊಡಕ್ ಕೊಡ್ಲೇಬೇಕು ನೀನು. ನೆನ್ನೆ ಕೊಟ್ಟಾಯ್ತಲ್ಲ. ನೆನ್ನೆ ಕೊಡಕ್ ಕೊಟ್ಟಾಯ್ತು, ಇವತ್ತು ಕೊಡ್ಬೇಕು. ನೆನ್ನೆ ತಿಂದಿದ್ದೀರಾ, ಇವತ್ತು ತಿನ್ನಕ್ ಹೋಗ್ಬೇಡಿ. ಆರತಿನ ಇಬ್ಬರು ಮಾಡಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಚಾಂದಿನಿ ಅಕ್ಕಂಗೆ ಹೇಳಿದ್ರು. ಸೊ ಚಾಂದಿನಿ ಅಕ್ಕನೂ ಬಂದು ಜಾಯ್ನ್ ಆದರು ಆರತಿ ತೆಗೆಯೋದಕ್ಕೆ. ಆಮೇಲೆ ಈ 3 ಜನ ಸೇರಿ ಒಟ್ಟಿಗೆ ಆರತಿ ತೆಗೆದ್ರು. ತೆಗ್ದಾದ್ಮೇಲೆ ಇಬ್ರಿಗೂ ಆರತಿದು ಒಂದೊಂದು ಬೊಟ್ಟಿಟ್ಟು ಹಣೆಗೆ. ಆಮೇಲೆ ಇನ್ನೇನು ಕೆಳಗಡೆ ನೀರು ಹಾಕಬೇಕಿತ್ತು, ಅವರು ಮನೆ ಒಳಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಆದರೆ ನೀರು ಹಾಕ್ದಲ್ಲೇ ವೆಯ್ಟ್ ಮಾಡಿಸ್ತಾನೆ ಇದ್ರು, ಅಣ್ಣಂದಿರು ತಂಗಿದಿರಿಗೆ ದುಡ್ಡು ಕೊಡೋಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಏನೇನೋ ಫೈನಲಿ ಒಂದು ಡಿಸಿಷನ್ನಿಗೆ ಬಂದು ಆಮೇಲೆ ಆರತಿ ನೀರನ್ನ ಕೆಳಗಡೆ ಚೆಲ್ಲಿದ್ರು. ಕೆಳಗಡೆ ಚೆಲ್ಲಾದ್ಮೇಲೂ ಅಷ್ಟೇ ಬಿಡಲಿಲ್ಲ, ಸತತ ಪ್ರಯತ್ನ ಪಟ್ಟು 3 ಜನನೂ ದುಡ್ಡು ಈಸ್ಕೊಂಡ್ರು ದರ್ಶು ಅಣ್ಣನ ಹತ್ರ. ನಾವು ರಂಗನಹಳ್ಳಿಗೆ ಬಂದು 1 ಕಾಲು ಗಂಟೆ ಆಗಿತ್ತು. ಅಷ್ಟರೊಳಗೆ ಹೆಣ್ಣಿನ ಮನೆ ಕಡೆಯವರು ಎಲ್ಲರೂ ಮತ್ತೆ ರಂಗನಹಳ್ಳಿಗೆ ಬಂದಿದ್ದರು.
ಅವ್ರು ಬರ್ತಿದ್ದಂಗೆ ಎಲ್ಲರಿಗೂ ಜ್ಯೂಸ್ನ ರೆಡಿ ಮಾಡಿ ಇಟ್ಟಿದ್ವಿ. ಅವರಿದ್ದವ್ರು ಎಲ್ಲರೂ ಕೆಳಗೇನೆ ಕೂತ್ಕೊಂಡ್ರು. ಶೆಕೆಯಪ್ಪ ಆರಾಮಾಗಿ ಕೆಳಗೆ ಕೂತ್ಕೊತೀವಿ ಅಂತ ಅಂದ್ಬಿಟ್ಟು ಕೆಳಗೆ ಕೂತ್ಕೊಂಡು ಎಲ್ಲರೂ ಜ್ಯೂಸ್ನ ಕುಡಿತಾ ಅವರು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ಯಾಕೆಂದರೆ ಅವ್ರಿಗೂ ಎಲ್ಲರಿಗೂ ಗೊತ್ತು ಹಿಂಗೆ ಯೂಟ್ಯೂಬ್ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಮಾತಾಡ್ತಾ ಟೈಮ್ ನೋಡಿದ್ರೆ ಅಲ್ಲೇ ಆಲ್ರೆಡಿ 2:30 ಆಗೋಗ್ಬಿಟ್ಟಿತ್ತು. ಫಸ್ಟು ಊಟದ ಟೈಮಿಗೆ ಊಟ ಕೊಟ್ಬಿಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲರೂ ನೀಟಾಗಿ ಟೇಬಲ್ ಹಾಕಿ ಎಲ್ಲರೂ ನಮ್ಮ ಹುಡುಗರು ಎಲ್ಲರೂ ಇದ್ದರು, ಮತ್ತು ರೋಹನು ದರ್ಶನ ಎಲ್ಲರೂ ಇದ್ದರು. ಒಟ್ಟಿಗೆ ಎಲ್ಲರೂ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾರು ಬೇರೆಯವರಿಗೆ ಕರೆಯೋಕ್ಕೆ ಹೋಗಿಲ್ಲ, ನಾವೇನೇ ಎಲ್ಲರಿಗೂ ಬಡಿಸ್ತಾ ಇದ್ವಿ. ಅಷ್ಟರೊಳಗೆ ರೋಹನು ಆಗಲೇ ಮುಂಚೆನೇ ಊಟಕ್ಕೆ ಕೂತ್ಬಿಟ್ಟಿದ್ದ. ನಾನು ಕೆಲಸ ಮಾಡ್ತಿದ್ದಿದ್ದೇ ಯಶು ಎಲ್ಲನೂ ವೀಡಿಯೋ ಮಾಡಿಕೊಟ್ಟ ಫಸ್ಟಿಂದನೂ ಸ್ಟಾರ್ಟಿಂಗು. ಕ್ಯಾಮ್ರಾಮ್ಯಾನ್ ಯಶವಂತ್ ಜೊತೆ ಊಟ ಮಾಡ್ತಿರೋದು ರೋಹನ್. ಅಡುಗೆ ತುಂಬ ಚೆನ್ನಾಗಿದೆ, ಸಿಕ್ಕಾಬಿಟ್ಟು ಚೆನ್ನಾಗಿದೆ. ಸ್ಟಾರ್ಟಿಂಗ್ ವೀಡಿಯೋ ಸ್ವಲ್ಪ ನಾನು ಮಾಡಿದೆ, ಆಮೇಲೆ ಯಶು ಮಾಡ್ದೆ. ಲಾಸ್ಟಿಗೆ ನಮ್ಮ ಅಕ್ಕ ಟೇಕ್ ಓವರ್ ಮಾಡ್ಕೊಂತು ನಾನು ಮಾಡ್ಕೊಡ್ತೀನಿ ಸುಮ್ಮಿರು ಅಂತ. ಇವಾಗ ಕಳ್ಬಿಟ್ಟು ಒಬ್ರು ನಮ್ಮ ಅಪ್ಪಂಗೆ ಹಾಕಕ್ಕೆ ಒಬ್ರಿಗೆ ಹಿಡ್ಕೊ ಬಂದ್ಬಿಟ್ಟು ವಿಡಿಯೋ ಹೇಳಿ ವಿಡಿಯೋ ಮಾಡಿಸ್ಕೊಂಡು ಹಾಕ್ತವಳೆ. ಅಲ್ಲಪ್ಪ ನನ್ನ ಮಗಳಿಗೆ ಇಲ್ಲ, ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ. ಖಾಲಿ ಕಳ್ಬಿಟ್ಟಿಗೆ ಲಾಸ್ಟ್ ಸೋಟು ನೀನ್ ಬಡ್ಸ್ತಿರೋದವ್ರ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಕ್ಕ, ನೋಡಕ್ ಆಗ್ತಾ ಇಲ್ಲ. ಪಾಪಜಿ ದುಡ್ಡು ಕೊಟ್ಟನ್ ದರ್ಶನ್ ಅವನ ಹೆಸರು ಬರ್ತಾನೆ ಇಲ್ಲ, ನಂದು ನಿನ್ ಮಗಳ ಹೆಸರು ಬರ್ತೈತೆ ಇಲ್ಲಿ. ಹೌದೇನೆ, ಇವಾಗ ರಿವೀಲ್ ಆಯ್ತು ನೋಡ್ರು. ಫೈನಲಿ ಎಂಡು ಎಲ್ಲ ಊಟ ಎಲ್ಲ ಮುಗಿದ್ಮೇಲೆ ಅಷ್ಟೇ ಪಂಕ್ತಿಲಿ ಅದು ನನ್ನ ಮಗಳದು ಏನೋ ಅರ್ಕೆ ಆಯ್ತು, ಅದ್ರಿಂದ ಏನೋ ಇದು ನಿಜಲ್ ನನ್ಗೂ ಗೊತ್ತಿರ್ಲಿಲ್ಲ ಇದು. ಇವಾಗ ನೀನ್ ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು. ಸರಿ ಬಿಡ ಆಶೆ, ಇನ್ನು ನಾವು ಹೇಳ್ಬಿಟ್ಟು ಆಮೇಲೆ ಲಾಸ್ಟಿಗೆ ಹೇಳ್ತೀವಿ. ಆಕ್ಚುಲಿ ಇದು ಹಂಗಲ್ಲಂತೆ, ನಾವು ಎಲ್ಲ ಹಾಕ್ಬಿಟ್ಟು ಜೈ ಅನ್ನೋದೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಆಕ್ಚುಲಿ ಆಶಿಂದಲ್ಲ, ಸುಮ್ಮನೆ ತಮಾಷೆ ಅರ್ಕೆ ಇತ್ತು ನನ್ನ ಮಗಳಿಗೆ ಜೈ. ಎಲ್ಲ ಲಾಸ್ಟಿಗೆ ಕಟ್ಟು ಊಟ ಆಯಿತು. ಇವಾಗ ಹೆಣ್ಣಿನ ಕಡೆಯವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ಬೇಗ ಅವ್ರು ಹೊರಟ್ರೆ ನಾವಿವಾಗ ಎಲ್ಲರೂ ಚಾನಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾವು ಇನ್ನೂ ಸ್ನಾನ ಮಾಡಿಲ್ಲ ಕೆಲವರು. ಊಟ ಎಲ್ಲ ಮುಗಿತಿದ್ದಂಗೆ ಟೇಬಲ್ನೆಲ್ಲ ನೀಟಾಗಿ ಮಡಚಿ ಅವರು ಇನ್ನೇನು ಬೇಗನೆ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಹೋಗ್ಬೇಕಾದ್ರೆ ಬಾಯ್ ಮಾಡ್ತಾಯಿದ್ರು. ಇನ್ನು ಕೆಲವೊಬ್ಬರು ಯೋಗಿತಾ ಅವ್ರನ್ನ ಕರಿತಾಯಿದ್ರು, ಯಾಕೆ ಅಂತಂದರೆ ಬಾಯಿ ಹೇಳಿ ಓಡೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರಿತಾಯಿದ್ರು. ಸೊ ಫೈನಲಿ ಯೋಗಿತಾ ಅವರು ಹೊರಗಡೆ ಬಂದರು. ಬರ್ತಿದ್ದಂಗೆ ಅವ್ರಿಗೂ ಎಲ್ಲರಿಗೂ ಹೇಳಿ ಒಟ್ಟಿಗೆ ಬಾಯಿನ ಹೊರಟ್ರು. ಅವ್ರು ಇನ್ನೇನು ಹೊರಡೋ ಟೈಮಲ್ಲಿ ಆಂಟಿ ಇದ್ದವರು ಒಳಗೆಯಿಂದ ತಟ್ಟೆ ತೊಗೊಂಡು ಬಾರಿಸ್ತಾ ಡ್ಯಾನ್ಸ್ ಮಾಡ್ತಾಯಿದ್ರು. ತಟ್ಟೆ ನಿಮ್ಮದೇ, ನಿಮಗೆ ಬೇಡವಾ ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಆಟ ಆಡಿಸ್ತಾಯಿದ್ರು. ಅಷ್ಟರೊಳಗೆ ದರ್ಶ ಇದ್ದಿದ್ದು ಇಲ್ಲ, ಅದು ನಮ್ಮ ತಟ್ಟೆ ಕೊಡಿ ಇಲ್ಲಿ ಅಂತ ಅಂದ್ಬಿಟ್ಟು ಈಸ್ಕೊಂಬರೋಕ್ಕೆ ಅಂತ ಹೋದ. ಇದಾಗಿತ್ತು ಇವತ್ತಿನ ವ್ಲಾಗ್. ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೇ ಸಪೋರ್ಟ್ ಮಾಡ್ಕೊಂಡಿರಿ. ಆ್ಯಂಡ್ ಯಾರ್ಯಾರು ಎಲ್ಲ ವಿಶ್ ಮಾಡಿದ್ರು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.